ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಚಾಮುಂಡಿ ಮತ್ತು ಕೋಟೆಯಲ್ಲಿ ಇಂದು ನಮೋ ಸುನಾಮಿ ಎಬ್ಬಿಸೋದಂತೂ ಖಂಡಿತ. ಕೆಲವೇ ಕ್ಷಣಗಳಲ್ಲಿ ಕೋಟೆನಾಡು ಚಿತ್ರದುರ್ಗಕ್ಕೆ ಪ್ರಧಾನಿ ಮೋದಿ ಬರ್ತಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಚಳ್ಳಕೆರೆಯ ಡಿಆರ್ಡಿಒನಲ್ಲಿ ಮೋದಿ ವಿಮಾನ ಲ್ಯಾಂಡಿಂಗ್ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ಚಿತ್ರದುರ್ಗದಲ್ಲಿ ಪ್ರಧಾನಿ ಮೋದಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಮತದಾರರಿಗೆ ನಮೋ ಇವತ್ತು ಗಾಳವನ್ನ ಹಾಕ್ತಾರೆ. ಸಂಜೆ ಮೈಸೂರಲ್ಲಿ 2ನೇ ಕಹಳಿಯನ್ನ ಚೌಕಿದಾರ್ ಮೊಳಗಿಸ್ತಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಮಂದಿಗೆ ಮೋದಿ ಇವತ್ತು ಹಾಗಾದ್ರೆ ಮೋಡಿಯನ್ನ ಮಾಡ್ತಾರಾ? ಚಿತ್ರದುರ್ಗ, ಮೈಸೂರು ಸಮಾವೇಶದಲ್ಲಿ ಲಕ್ಷ ಮಂದಿ ಭಾಗಿ ಸಾಧ್ಯತೆ. ಗಮನಿಸ್ತಾ ಇದ್ರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಳ್ಳಕೆರೆಯ ಡಿಆರ್ಡಿಒನಲ್ಲಿ ಮೋದಿ ವಿಮಾನ ಲ್ಯಾಂಡಿಂಗ್ ಆಗುತ್ತೆ. ನಂತರದಲ್ಲಿ ಸಮಾವೇಶವನ್ನ ಚಿತ್ರದುರ್ಗದಲ್ಲಿ ನಡೀತಾ ಇರುವಂತಹ ಸಮಾವೇಶವನ್ನ ಉದ್ದೇಶಿಸಿ ನಮೋ ಭಾಷಣವನ್ನ ಮಾಡ್ತಾರೆ. ಏನ್ ಮಾತನಾಡಬಹುದು? ಯಾಕಂತ ಹೇಳಿದ್ರೆ ಈಗಾಗಲೇ ಲಕ್ಷ ಮಂದಿ ಅಲ್ಲಿ ಸೇರ್ಕೊಂಡಿದ್ದಾರೆ. ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ. ಬಿಜೆಪಿ ಮುಖಂಡರು ಕೂಡ ಈಗ ವೇಟ್ ಮಾಡ್ತಿದ್ದಾರೆ. ಮೋದಿ ಬರ್ತಾರೆ, ಮೋದಿ ಬಂದು ಭಾಷಣವನ್ನ ಮಾಡ್ತಾರೆ. ಮತದಾರರ ಓಲೈಕೆಗೋಸ್ಕರ ಮೋದಿ ಯಾವ ರೀತಿಯ ರಣತಂತ್ರವನ್ನ ರೂಪಿಸ್ತಾರೆ ಅನ್ನೋದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನಿನ್ನೆಯಷ್ಟೇ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತನಾಡಬಹುದಾ? ಅಥವಾ ಇಲ್ಲಿ ಗೊತ್ತೇ ಇದೆ ಚೌಕಿದಾರ್ ಚೋರ್ ಹೇ ಅಂತ ಹೇಳಿ ಸಾಕಷ್ಟು ಮಂದಿ ಅವರ ವಿರುದ್ಧ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಏನಾದ್ರು ಗುಡುಕ್ತಾರಾ? ಮೈತ್ರಿ ನಾಯಕರ ವಿರುದ್ಧ ಗುಡುಕ್ತಾರಾ? ಯಾವ ರೀತಿ ಇಲ್ಲಿ ಓಲೈಕೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವೀರೇಶ್. ಯಾವ ರೀತಿ ಇವತ್ತು ಭಾಷಣವನ್ನ ಮಾಡಬಹುದು ಅಂತ ಹೇಳಿ ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಬರ್ತಾರೆ ಮೋದಿ? ನರೇಂದ್ರ ಮೋದಿ ಅವರು 1:50 ಚಳ್ಳಕೆರೆಯಲ್ಲಿ ಇರತಕ್ಕಂಥ ಡಿಆರ್ಡಿಒ ಸಂಸ್ಥೆಗೆ ಬರ್ತಾರೆ. ತದನಂತರ 2:10 ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಮೈದಾನಕ್ಕೆ ಬರ್ತಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಶೋಧ, ಈಗಾಗಲೇ ಏನು ಸರ್ಕಾರಿ ವಿಜ್ಞಾನ ಕಾಲೇಜಿನ ಈ ಮೈದಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ಸುಮಾರು 50,000 ಕಾರ್ಯಕರ್ತರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲ ಆಸನಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ ಅಂತ ಹೇಳ್ಬೋದು. ಇನ್ನು ಕ್ರೀಡಾಂಗಣದ ಹೊರಗಡೆನೂ ಸಹ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ ಯಶೋಧ. ಬಹುತೇಕವಾಗಿ ನರೇಂದ್ರ ಮೋದಿ ಅವರು ಏನ್ ಭಾಷಣವನ್ನ ಮಾಡ್ತಾರೆ, ಚಿತ್ರದುರ್ಗ ಆಗಿರ್ಬೋದು ಮತ್ತು ದಾವಣಗೆರೆ ಆಗಿರ್ಬೋದು ಮತ್ತು ತುಮಕೂರು ಜಿಲ್ಲೆ, ಈ 3 ಜಿಲ್ಲೆಗಳ ಜನರಿಗೆ ಮತ್ತು ಕಾರ್ಯಕರ್ತರಿಗೆ, ಮೋದಿ ಅಭಿಮಾನಿಗಳಿಗೆ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಡ್ತಾರೆ ಅನ್ನೋದು ಇದೀಗ ಕುತೂಹಲ ಮೂಡಿಸಿದೆ ಯಶೋಧ. ವೀರೇಶ್, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇದ್ದಾರೆ, ಅವರನ್ನ ಮಾತನಾಡಿಸಬಹುದಾ ಹೇಗೆ ಅಂತ ಹೇಳಿ? ಖಂಡಿತವಾಗಿಯೂ ಯಶೋಧ ಆ ಪ್ರಯತ್ನವನ್ನ ಮಾಡ್ತೀನಿ. ನನ್ನ ಬಲಭಾಗದಲ್ಲಿ ಸಾಕಷ್ಟು ಕಾರ್ಯಕರ್ತರಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ನಾನು ಇದೀಗ ಡಿ ಝೋನ್ ಪಕ್ಕದಲ್ಲಿದ್ದೀನಿ. ಇಲ್ಲೂ ಸಹ ಸಾಕಷ್ಟು ಕಾರ್ಯಕರ್ತರು, ಪದಾಧಿಕಾರಿಗಳಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಕೋಟೆನಾಡಿಗೆ 2ನೇ ಬಾರಿಗೆ ಮೋದಿ ಅವರು ಬರ್ತಾ ಇದ್ದಾರೆ. ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ? ನಮಸ್ಕಾರ. ಚಿತ್ರದುರ್ಗಕ್ಕೆ 2ನೇ ಬಾರಿ ನಮ್ಮ ನರೇಂದ್ರ ಮೋದಿ ಅವರು ಬರ್ತಿರೋದು ಬಹಳ ಸಂತೋಷ ಆಗಿದೆ. ಕರ್ನಾಟಕದ ಚಿತ್ರದುರ್ಗ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಚುನಾವಣೆಯ ಒಂದು ಯುದ್ಧವನ್ನು ಸಾರ್ತಾ ಇದ್ದಾರೆ. ಇಲ್ಲಿ ಚಿತ್ರದುರ್ಗ ಮದಕರಿ ನಾಯಕನ ಆಶೀರ್ವಾದ ಮತ್ತು ಚಿತ್ರದುರ್ಗನ ಒಂದು ಹಿಂದುಳಿದ ಜಿಲ್ಲೆಯಲ್ಲಿ ಏನು ಶುರುವಾಗ್ತಿದೆ ಈ ಒಂದು ಮಹಾ ಬೇರೆಯನ್ನು ಭೇದಿಸಿ 350ಕ್ಕಿಂತ ಜಾಸ್ತಿ ಲೋಕಸಭಾ ಸದಸ್ಯರನ್ನು ಗೆಲ್ಲುವ ಒಂದು ವಿಶ್ವಾಸವನ್ನು ನರೇಂದ್ರ ಮೋದಿ ಅವರು ಹೊಂದುತ್ತಾರೆ ಅಂತ ನಮಗೆಲ್ಲ ಕಾರ್ಯಕರ್ತರು. ಕಳೆದ ಬಾರಿ ನರೇಂದ್ರ ಮೋದಿ ಅವರು ಬಂದಾಗ 5 ವಿಧಾನಸಭಾ ಕ್ಷೇತ್ರಗಳನ್ನ ನೀವು ಗೆದ್ದಿದ್ರಿ ಚಿತ್ರದುರ್ಗದಲ್ಲಿ. ಇದೀಗ 3 ಲೋಕಸಭಾ ಕ್ಷೇತ್ರಗಳನ್ನ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಮೋದಿ ಅವರು ಬರ್ತಾ ಇದ್ದಾರೆ. ಈ 3 ಕ್ಷೇತ್ರಗಳು ಮತ್ತೆ ನಿಮ್ಮ ಹಿಡಿತಕ್ಕೆ ಬರ್ತಾವಂತೀರಾ? ಖಂಡಿತವಾಗ್ಲೂ ನಾವು ಗೆದ್ದೇ ಗೆಲ್ತೀವಿ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಾವು ಬಹುಮತವನ್ನ ಪಡೆದಿದ್ವೋ ಅದಕ್ಕಿಂತ ಹೆಚ್ಚಿನದಾಗಿ ಬಹುಮತವನ್ನು ಪಡೆದು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಅದೇ ತರ ನಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿ ಸಂಸದರಾಗಿ ಹೋಗ್ತಾರೆ.
ಹೋಗೇ ಹೋಗ್ತಾರೆ. ನಮ್ಮ ಬರಗಾಲಕ್ಕೆ ಸುತ್ತಾಗಿರ್ತಕ್ಕಂಥ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ವಿಶೇಷವಾಗಿ ಪರಿಗಣಿಸಿ ಅವರಿಗೆ ವಿಶೇಷವಾದ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಾ? ನರೇಂದ್ರ ಮೋದಿ ಅವರು ಇವತ್ತು ಏನ್ ಭಾಷಣ ಮಾಡ್ತಾರೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀರಾ? ಚಿತ್ರದುರ್ಗಕ್ಕೆ ಬಹಳಷ್ಟು ಕೊಡುಗೆ ಕೊಡ್ತಾರೆ ಅಂತ ನಾವು ಬಹಳ ಆಸೆ ಇಟ್ಕೊಂಡಿದ್ದೀರಿ. ಮುಂದಕ್ಕೆ ಬಂದ ಮೇಲೆ ಚಿತ್ರದುರ್ಗವನ್ನು ಸ್ಮಾರ್ಟ್ ಸಿಟಿಯಾಗಿ ಮಾಡಲಿಲ್ಲ ಅಂದ್ರೂ ನಮ್ಮ ಚಿತ್ರದುರ್ಗಕ್ಕೆ ರೋಡು ಅವೆಲ್ಲ ಇಷ್ಟು ವರ್ಷ ಯಾರು ಮಾಡಿದ್ದಿಲ್ಲ, ಮಾಡಿಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಸರ್, ತಾವು ಸಹ ಎಲ್ಲಿಂದ ಬಂದಿದ್ದೀರಾ? ಮೋದಿ ಅವ್ರನ್ನ ನೋಡ್ಲಿಕ್ಕೆ ಬಂದಿದ್ದೀರಾ? ಇದು ಮೋದಿ ಅವರ ಸಮಾವೇಶಕ್ಕೆ ಮೊದಲ ಬಾರಿ ಬರ್ತಾ ಇದ್ದೀರಾ, ಹೇಗೆ? ಸರ್, ಮೋದಿ ಅವರ ಸಮಾವೇಶಕ್ಕೆ 2ನೇ ಬಾರಿ ಬರ್ತಾ ಇದ್ದೀನಿ. ನಾನು ಬಹಳ ನಿರೀಕ್ಷೆ ಇಟ್ಕೊಂಡ್ ಬರ್ತಿದ್ದೀನಿ. ಯಾಕಂದ್ರೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಫುಲ್ ಬರಗಾಲ ಡಿಸ್ಟಿಕ್. ಮೋದಿ ಅವರು ಮತ್ತೆ ಅದ್ರ ಜೊತೆಲೆ ನಮ್ಮ ದುರ್ಗ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಸಿದ್ರೆ ಅಪ್ಪರ್ ಪತ್ರ ಬೇಗ ಬರುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ಇಲ್ಲಿ ಬಂದಿದ್ದೀನಿ. ಯಶೋಧ, ಎಲ್ಲರೂ ಸಹ ಮೋದಿ ಅವರನ್ನ ನೋಡ್ಲಿಕ್ಕೆ ಕಾತರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು ಈ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಸಹ ಮೋದಿ ಮೋದಿ ಅನ್ನೋ ಒಂದು ಘೋಷಣೆಗಳನ್ನು ಕೂಗುವ ಮೂಲಕ ಮೋದಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಯಶೋಧ, ಯಾವೆಲ್ಲ ಬಿಜೆಪಿ ನಾಯಕರು ಆಲ್ರೆಡಿ ಬಂದಿದ್ದಾರೆ, ಓವರ್ ಆಲ್ ಆಗಿ ಇವತ್ತು ಮೋದಿ ಮೇನಿಯಾ ಯಾವ ರೀತಿ ಇರಬಹುದು ಅಂತ ಹೇಳಿ ಚಿತ್ರದುರ್ಗದಲ್ಲಿ? ಯಶೋಧ, ಈಗಾಗಲೇ ನರೇಂದ್ರ ಮೋದಿ ಅವರು ಈ ಹಿಂದೆ ಒಂದು ಬಾರಿ ಹೋಗಿ ಇಡೀ ಚಿತ್ರದುರ್ಗ ಕೋಟೆಯನ್ನ ಕೇಸರಿಮಯವನ್ನ ಮಾಡಿದ್ದಾರೆ. ಇವತ್ತು ಸಹ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಸಾಕಷ್ಟು ಕಾರ್ಯಕರ್ತರು, ಅಭಿಮಾನಿಗಳು 3 ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ವೇದಿಕೆ ಮೇಲೆ ಆರ್ ಅಶೋಕ್ ಅವರಿದ್ದಾರೆ, ಇನ್ನೇನೋ ಗೋವಿಂದ ಕಾರಜೋಳ ಅವರು ಬರಬೇಕು. 33 ಅತಿಥಿಗಳಿಗೆ ವೇದಿಕೆ ಮೇಲೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 3 ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಪ್ರಮುಖರಾಗಿರ್ಬೋದು, ಈ ಭಾಗದ ಶಾಸಕರುಗಳು ಎಲ್ರಿಗೂ ಸಹ ವೇದಿಕೆಯ ಮೇಲೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಶೋಧ, ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಹಿಂದುತ್ವ ಅಸ್ತ್ರವನ್ನ ಈ ಒಂದು ಸಮಾವೇಶದಲ್ಲಿ ಪ್ರಯೋಗ ಮಾಡ್ತಾರಾ ಹೇಗೆ ಅಂತ ಹೇಳಿ? ಖಂಡಿತವಾಗೂ ಆ ನಿರೀಕ್ಷೆಯನ್ನು ನಾವು ಇಟ್ಕೋಬಹುದು ಯಶೋಧ. ಯಾಕಂತಂದ್ರೆ ನಿನ್ನೆ ಅಷ್ಟೇ ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆ ಆಗಿದೆ. ಅಲ್ಲೂ ಸಹ ರಾಮ ಮಂದಿರದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆ ಆದ ನಂತರ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಬಹಿರಂಗ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಹಿಂದುತ್ವದ ಬಗ್ಗೆ ಏನು ಮೆಸೇಜ್ ಅನ್ನ ಕೊಡ್ತಾರೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಮೋದಿ ಅಭಿಮಾನಿಗಳಾಗಿರ್ಬೋದು, ಎಲ್ರಿಗೂ ಸಹ ಮೋದಿ ಅವರ ಸಂದೇಶ ಏನು ಅನ್ನೋದೇ ಇದೀಗ ಕುತೂಹಲ ಅಂತ ಹೇಳ್ಬೋದು. ಯಶೋಧ, ರಾಜ್ಯದ ಮೈತ್ರಿ ನಾಯಕರಿಗೆ ತಮ್ಮ ಮಾತಿನ ಮೂಲಕ ಯಾವ ರೀತಿ ತಿವಿಯುವಂತ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಮೋದಿ? ಯಶೋಧ, ನರೇಂದ್ರ ಮೋದಿ ಅವರು ಗುಲ್ಬರ್ಗಕ್ಕೆ ಬಂದು ಹೋದ ನಂತರ ರಾಹುಲ್ ಗಾಂಧಿ ಅವರು ಸಹ ರಾಜ್ಯದ ಪ್ರವಾಸವನ್ನ ಮಾಡಿದ್ದಾರೆ. ಸಾಕಷ್ಟು ರಾಜಕೀಯ ಬದಲಾವಣೆಗಳಾಗಿವೆ. ದೇವೇಗೌಡ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಮೈತ್ರಿ ಪಕ್ಷದ ನಾಯಕರುಗಳು ಎಲ್ಲರೂ ಸಹ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರು ಚುನಾವಣೆಗೆ ಮೊದಲ ಹಂತದ ಮತದಾನಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಮೈತ್ರಿಕೂಟದ ನಾಯಕರ ವಿರುದ್ಧ ಯಾವ ಅಸ್ತ್ರವನ್ನ ಬೀಸ್ತಾರೆ, ಅವರಿಗೆ ಯಾವ ರೀತಿಯಾದ ಚಾಟಿಯನ್ನ ಬೀಸ್ತಾರೆ, ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಟ್ಟು ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಪ್ರಮುಖವಾದಂತಹ ಅಸ್ತ್ರವನ್ನ ಬಿಡ್ತಾರೆ ಅನ್ನೋದೇ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಯಶೋಧ, ಮೋದಿ ಮೋಡಿಗೆ ಚಿತ್ರದುರ್ಗದ ಜನರು ಶರಣ ಆಗ್ತಾರಾ ಹೇಗೆ ಅಂತ ಹೇಳಿ ಎಲ್ಲವನ್ನ ಕೂಡ ಗಮನಿಸಿದಾಗ ಖಂಡಿತವಾಗೂ ಅದರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು ಯಶೋಧ. ಯಾಕಂತಂದ್ರೆ ಈಗಾಗಲೇ ನರೇಂದ್ರ ಮೋದಿ ಅವರು ಈ ಹಿಂದೆ ಒಮ್ಮೆ ಬಂದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಪ್ರಚಾರವನ್ನ ಮಾಡಿದಂತ ಸಂದರ್ಭದಲ್ಲಿ 5 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ರು. ಆ ನಿಟ್ಟಿನಲ್ಲಿ ಈ ಕ್ಷೇತ್ರವನ್ನ ಪ್ರಮುಖವಾಗಿ ಕೇಂದ್ರೀಕರಣವನ್ನ ಮಾಡಿಕೊಂಡು ಈ ಬಾರಿ 3 ಕ್ಷೇತ್ರಗಳ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಶೋಧ, ಓಕೆ, ಥ್ಯಾಂಕ್ ಯು ವೀರೇಶ್. ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಇದೀಗ ಮೋದಿ ಆಗಮನದ ನಿರೀಕ್ಷೆಯಲ್ಲಿ ಜನರು ಅಲ್ಲಿ ಕಾದು ಕುಳಿತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗದಲ್ಲಿ ಪ್ರಧಾನಿ ಮೋದಿ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಮಧ್ಯ ಕರ್ನಾಟಕದಲ್ಲಿ ಯಾವ ರೀತಿ ಮೋಡಿ ಮಾಡ್ತಾರೆ ಅಂತ ಕಾದು ನೋಡಬೇಕು.